ಎಲ್ಲರಿಗೂ ನಮಸ್ಕಾರಗಳು. ಶ್ರೀಯಾದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಹಾಗೆ ಇವತ್ತಿನ ವ್ಲಾಗ್ ಶುರು ಮಾಡೋದಕ್ಕೂ ಮೊದಲು ನಿಮ್ಮೆಲ್ಲರಿಗೂ ಕೂಡ ನಾನು ಕ್ಷಮೆ ಕೇಳಬೇಕು. ಯಾಕಂದರೆ ಆಲ್ಮೋಸ್ಟ್ 2 ಮಂತ್ಸೇ ಆಯಿತು ನಾನು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ. ಕಾರಣ ಅಂತೂ ಇದೆ, ಆದರೆ ಅದನ್ನು ಹೇಳ್ಕೊಳ್ಳೋದಕ್ಕಾಗಲ್ಲ ಅಂತ ನಾನು ಹಳೆ ವ್ಲಾಗ್ಗಳಲ್ಲೂ ಹೇಳಿದ್ದೆ. ನೋಡೋಣ, ಸಮಯ ಬಂತು ಅಂತ ಅಂದರೆ ಫ್ಯೂಚರಲ್ಲಿ ಯಾವಾಗಾದರೂ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನನಗೆ ಈಗಲೂ ವ್ಲಾಗ್ಸ್ ಎಲ್ಲ ಹಾಕೋದಕ್ಕಾಗ್ತಿಲ್ಲ. ಬಟ್ ಸುಮಾರಷ್ಟು ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ವ್ಲಾಗ್ಸ್ ಹಾಕಿ ಅಂತ. ನನಗೆ ರೆಸ್ಪಾಂಡ್ ಮಾಡೋದಕ್ಕೂ ಆಗ್ತಾ ಇಲ್ಲ. ಐ ಆಮ್ ರಿಯಲಿ ಸಾರಿ. ನಾನು ಮಿನಿ ವ್ಲಾಗ್ಸ್ ಎಲ್ಲ ಸ್ವಲ್ಪ ಹಾಕ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಸಾಧ್ಯ ಆದರೆ ವಾರಕ್ಕೊಂದು ಅಥವಾ 2 ವಾರಕ್ಕೊಂದು ಈ ಥರ ವ್ಲಾಗ್ಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನನಗೆ ತುಂಬಾ DMs ಬರ್ತಾ ಇರುತ್ತೆ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜಸ್ ಮಾಡ್ತಿರ್ತೀರಾ. ಅದಾದಮೇಲೆ ಯೂಟ್ಯೂಬಲ್ಲೂ ಒಂದಷ್ಟು ಮೆಸೇಜಸ್ ಇದೆ. ನನ್ನ ಆಗಲೇ ಹೇಳ್ದಂಗೆ ರೆಸ್ಪಾಂಡ್ ಮಾಡಿಲ್ಲ, ಆದಷ್ಟು ಬೇಗ ರೆಸ್ಪಾಂಡ್ ಮಾಡ್ತೀನಿ. ದಯವಿಟ್ಟು ಯಾರಿಗಾದರೂ ನನ್ನಿಂದ ಬೇಜಾರಾಗಿದ್ದರೆ ಕ್ಷಮೆ ಇರಲಿ. ಕಾರಣ ಅಂತೂ ಇತ್ತು, ಹಾಗಾಗಿ ನನಗೆ ವೀಡಿಯೋಸ್ ಹಾಕೋದಕ್ಕಾಗ್ತಾ ಇಲ್ಲ. ಇನ್ನು ಮುಂದೆ ಕೂಡ ಸ್ವಲ್ಪ ಕಷ್ಟನೇ. ಆದರೆ ನಿಮ್ಮಲ್ಲಿ ಅಂದರೆ ಎಷ್ಟೊಂದು ಜನ ನನಗೆ ಪ್ರೀತಿ ವಿಶ್ವಾಸ ಎಲ್ಲ ಇಟ್ಕೊಂಡು ಅಷ್ಟೆಲ್ಲ ಕೇಳ್ತಿರೋದ್ರಿಂದ, ರಿಕ್ವೆಸ್ಟ್ ಮಾಡ್ತಿರೋದ್ರಿಂದ ನಾನು ವ್ಲಾಗ್ಸ್ ಹಾಕಲೇಬೇಕು. ನಿಮ್ಮೆಲ್ರಿಗೋಸ್ಕರ, ಯಾರು ನನ್ನ ಟ್ರೂ ಫಾಲೋವರ್ಸ್ ಇದ್ದೀರಾ ಅಲ್ಲ, ನನ್ನ ವೆಲ್ ವಿಷರ್ಸ್ ಯಾರಿದ್ದೀರಾ ಅವ್ರಿಗೋಸ್ಕರ ವ್ಲಾಗ್ಸ್ನ ಹಾಕ್ತೀನಿ. ಆಗಲೇ ಹೇಳ್ದಂಗೆ ತುಂಬಾ ಡಿಲೇ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ವಾರಕ್ಕೊಂದು ಅಥವಾ 2 ವಾರಕ್ಕೆ ಒಂದಾದರೂ ಹಾಕ್ತೀನಿ. ಸೊ ಇದೇ ರೀತಿ ಯಾವಾಗಲೂ ನಮ್ಮ ಚಾನಲ್ ಮೇಲೆ ಅಂದರೆ ನಮ್ಮ ಕುಟುಂಬದ ಮೇಲೆ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ವ್ಲಾಗ್ನ ಹಾಗೆ ನೋಡ್ತಾ ಹೋಗಿ. ಇದು ಬಂದು ನಾನು ಸಮ್ಮರ್ ಹಾಲಿಡೇಸಲ್ಲಿ ತೆಗ್ದಿರೋ ಅಂತ ಒಂದಷ್ಟು ಕ್ಲಿಪ್ಪಿಂಗ್ಸು. ಹಬ್ಬ ಎಲ್ಲ ಮಾಡಿದೆ. ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಗಣಪತಿ ಹಬ್ಬ ಆಗಿರ್ಬೋದು, ಪ್ರತಿಯೊಂದು. ಇನ್ನೇನು ಇನ್ನು ಸ್ವಲ್ಪ ದಿನದಲ್ಲಿ ನವರಾತ್ರಿ ಕೂಡ ಬರ್ತಿದೆ. ಆದರೂ ಕೂಡ ನಿಮ್ಮಲ್ಲಿ ಎಷ್ಟೊಂದು ಜನ ಹೇಳಿದೆ ಅಂದರೆ ಹಬ್ಬದ ವ್ಲಾಗ್ಸ್ನ ನಂಗೆ ತುಂಬಾ ಮಿಸ್ ಮಾಡ್ಕೊಂಡ್ವಿ ಅಂತ. ನೀವು ಯಾರೂ ಮಿಸ್ ಮಾಡ್ಕೊಬಾರ್ದು ಅದಕ್ಕೋಸ್ಕರ ಒಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ತೆಗೆದಿಟ್ಟಿದ್ದೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಮನೆ ಮುಂದೆ ತುಂಬಾ ಗಿಡಗಳು ಬೆಳೆದಿತ್ತು. ಮತ್ತು ಇದು ಬ್ಲೂ ಕಲರ್, ಲ್ಯಾವೆಂಡರ್ ಕಲರ್ ಎಲ್ಲ ಏನು ಸೀಡ್ಸ್ ಹಾಕಿದ್ವಿ, ಅದು ಅದಕ್ಕೆ ಒಂಥರ ಶಕ್ತಿನೇ ಇರಲಿಲ್ಲ, ಬಿದ್ದು ಹೋಗ್ತಿತ್ತು. ಸೊ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ನೀಟಾಗಿ ಬರೀ ಫ್ಲವರ್ಸ್ ಇರಲಿ, ಅಂದರೆ ಕಲರ್ಫುಲ್ ನಾವು ಹಾಕಿದ್ವಲ್ಲ ಡೋನ್ಸಿಂದ ತಂದಿರೋದು ಅದಿರಲಿ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಬೇಕು. ಅದೆಲ್ಲ ಒಂದಷ್ಟು ಕೆಲಸಗಳಿತ್ತು. ಸೊ ಆ ಸ್ಟ್ಯಾಂಡ್ ನೋಡಿದ್ರಿ ಅಲ್ವಾ, ಅದು ಮೆಂತ್ಯ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಬೆಳೆಸೋಣ ಅಂತ. ಮತ್ತು ವಿಂಟರಲ್ಲೂ ಕೂಡ ಮನೆಯಲ್ಲಿ ಇಟ್ಕೊಂಡು ಬೆಳೆಸೋದಕ್ಕೆ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಆ ಥರ ತರಿಸಿದ್ದೀವಿ. ಸೊ ಇದು ಆಲ್ರೆಡಿ ನಾನು ಮಿನಿ ವ್ಲಾಗ್ಸಲ್ಲಿ ಶೇರ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಹಾಗೆ ಮುಂದಕ್ಕೆ ನಾನು ಯೂಟ್ಯೂಬಲ್ಲಿ ವ್ಲಾಗ್ಸ್ ಹಾಕಿಲ್ಲ ಅಂತ ಅಂದರೂ ಕೂಡ ಇನ್ಸ್ಟಾಗ್ರಾಮಲ್ಲಿ ನಾನು ರೆಗ್ಯುಲರಾಗಿ ವ್ಲಾಗ್ಸ್ ಹಾಕ್ತೀನಿ. ಹಾಗೆ ಯೂಟ್ಯೂಬಲ್ಲಿ ಮಿನಿ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ನಮ್ಮ ಮನೆಯಲ್ಲಿ ಎಲ್ಲ ಪಿಂಕು ಮತ್ತು ರೆಡ್ ಈ ಥರನೇ ಹೂವುಗಳಿತ್ತಲ್ವ, ಅದು ವೈಟ್ ಕಲರ್ ಬರ್ತಾ ಇರೋದು ನೋಡಿ ತುಂಬಾ ಖುಷಿ ಆಯಿತು. ಇವತ್ತು ದೇವ್ರಿಗೆ ನಮ್ಮ ತೋಟದಲ್ಲಿ ಬೆಳೆದಿರೋ ಮಲ್ಲಿಗೆ ಹೂವಿಂದ ಕಟ್ಬಿಟ್ಟು ಹೂವು ಹಾಕಿದ್ವಿ. ತುಂಬಾ ಸ್ಮೆಲ್ ಚೆನ್ನಾಗಿತ್ತು. ಈ ಕ್ಲಿಪ್ಪಿಂಗ್ಸ್ ಎಲ್ಲ ಸ್ವಲ್ಪ ಸ್ಕೂಲೆಲ್ಲ ಶುರುವಾಗೋದಕ್ಕೆ ಮೊದಲು ತೆಗೆದಿರೋದು, ಸಮ್ಮರ್ ಹಾಲಿಡೇಸಲ್ಲೇ. ಇಲ್ಲಿ ನಮಗೆ ಸಾಕಷ್ಟು ಜನ ಹೊಸಬ್ರು ಫ್ರೆಂಡ್ಸ್ ಆಗಿದ್ದಾರೆ. ಅಂದರೆ ಅವರೆಲ್ಲ ಸ್ವಲ್ಪ ಉತ್ತರ ಕರ್ನಾಟಕದವರು. ಇಲ್ಲಿ ನಮ್ಮ ಕನ್ನಡದವರು ನಾವು ಮತ್ತು ಸತೀಶ್ ಅವ್ರ ಫ್ಯಾಮಿಲಿ, 2 ಫ್ಯಾಮಿಲಿ ಸದ್ಯಕ್ಕಿರೋದು, ಇನ್ನು ಮುಂದಕ್ಕೆ ನೋಡಬೇಕು. ಹಾಗೆ ಫ್ರೆಂಡ್ಸ್ ಆಗ್ತಾ ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ತುಂಬ ಜನ ಮಕ್ಕಳು ಫ್ರೆಂಡ್ಸ್ ಆಗಿರೋದ್ರಿಂದ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಅವ್ರಿಗೆ. ಪ್ರತಿದಿನ ನಾವು 7 ಗಂಟೆ ಅಥವಾ 7:30 ಅಷ್ಟರಲ್ಲಿ ಪಾರ್ಕಿಗೆ ಹೋಗ್ತಾ ಇದ್ವಿ. ಸನ್ಸೆಟ್ ಆಗೋದು 9:30ಗಲ್ವಾ, ಸೊ ಅಷ್ಟೊತ್ತವರೆಗೂ ಇದ್ಬಿಟ್ಟು ಬರ್ತಾ ಇದ್ವಿ. ಒಂದಿನ ಪಾರ್ಕಲ್ಲಿ ಆಟ ಆಡೋದು ಅಂದರೆ ಇನ್ನೊಂದಿನ ಸ್ವಿಮ್ಮಿಂಗ್ ಪೂಲಲ್ಲಿ. ಸೊ ಈ ಥರ ಫುಲ್ ಫನ್ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಮನೆಯಲ್ಲಿರೋ ಪ್ಲ್ಯಾಂಟ್ಸ್ ಎಲ್ಲ ನಾನು ನೀರು ಹಾಕ್ತಾ ಇದ್ದೆ. ತಿಂಗಳಿಗೆ 1 ದಿನ ನಾನು ಫುಲ್ಲು ಗಿಡಗಳು ಅಂದರೆ ಎಲೆಗಳೆಲ್ಲ ತೊಳೆದ್ಬಿಟ್ಟು ಜಾಸ್ತಿ ನೀರು ಹಾಕ್ತೀನಿ. ಹೊರಗಡೆ ಇಡೋದಕ್ಕೆ ಆಗೋದಿಲ್ಲ, ಯಾಕಂದರೆ ತುಂಬಾ ಬಿಸಿಲಿರೋದ್ರಿಂದ ಒಣಗೋಗುತ್ತೆ ಇಂಡೋರ್ ಪ್ಲ್ಯಾಂಟ್ಸ್ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಸ್ವಲ್ಪ ಚೆನ್ನಾಗಿ ನೀರು ಹಾಕ್ತೆ. ಅದೆಲ್ಲ ನೆಲದ ಮೇಲೆ ಅಂದರೆ ಫ್ಲೋರ್ ಮೇಲೆಲ್ಲ ಹರಿದ್ಬಿಟ್ಟಿತ್ತು. ಅದನ್ನು ಸ್ವಲ್ಪ ಕ್ಲೀನ್ ಮಾಡೋದೇ ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು. ಹೆಂಗೂ ಕಸ ಗುಡಿಸಿ ಮನೆ ಒರೆಸ್ಬೇಕಾಗಿತ್ತು, ಹಾಗಾಗಿ ಈ ಕೆಲಸನ ಇಟ್ಕೊಂಡೆ. ಹಾಗೆ ಎಲ್ಲ ಕಡೆ ಇಟ್ಟಿರ್ತೀನಿ, ಅಷ್ಟು ಸೂರ್ಯನ ಬೆಳಕು ಬೀಳೋದಿಲ್ಲ. ಅದಕ್ಕೋಸ್ಕರ ಅಟ್ಲೀಸ್ಟ್ ಒಂದು 2 ದಿನನಾದರೂ ನೀಟಾಗಿ ಇಲ್ಲಿ ವಿಂಡೋನಲ್ಲಿ ಚೆನ್ನಾಗಿ
ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿಟ್ಟಿದ್ದೆ. ಹಾಗೆ ಅದೊಂದು ಚಿಕ್ಕ ಪ್ಲ್ಯಾಂಟನ್ನು ತೊಗೊಂಡು ಬಂದಿದ್ದೆ ನಾನು. ಅದು ಅತ್ತೆ ಮಾವನ ಫೋಟೋ ಪಾಕ ಖಾಲಿ ಇತ್ತು, ಅಲ್ಲಿ ಗಿಡಗಳೇ ಇಡೋಣ ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ದೆ. ಹಾಗೆ ಸಾಕಷ್ಟು ಜನ ಕೇಳ್ತಿದ್ರಿ, ಕೆಲಸ ಸಿಗ್ತಾ ನಿಮಗೆ, ಕೆಲಸಕ್ಕೇನಾದರೂ ಹೋಗ್ತಿದ್ದೀರಾ ಅಂತ. ಇಲ್ಲ, ನಾನು ಮನೆಯಲ್ಲೇ ಇದ್ದೀನಿ, ಸದ್ಯಕ್ಕೇನೂ ಹೋಗ್ತಾ ಇಲ್ಲ. ಆದರೆ ಫುಲ್ಲು 2 months ಏನು ಸಮ್ಮರ್ ಹಾಲಿಡೇಸ್ ಇತ್ತಲ್ಲ, ಅದು ಫುಲ್ ಅವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕು. ಅವ್ರು ಏನು ಕೇಳ್ತಾರೆ ಅದು ತಿಂಡಿಗಳು ಮಾಡಿಕೊಡ್ಬೇಕು, ಅವ್ರಿಗೆ ಬೇಜಾರೇ ಆಗಬಾರ್ದು, ಆ ಥರ ನೋಡ್ಕೊಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗೆ ನೋಡ್ಕೊಂಡಿದ್ದೀನಿ. ಇನ್ಫ್ಯಾಕ್ಟ್ ಅವ್ರ ಸ್ಕೂಲ್ಗೆ ಹೋದ್ಮೇಲೆ ಸಿಕ್ಕಾಬಟ್ಟೆ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಆ 1 ವಾರ ಕಷ್ಟ ಇತ್ತು, ಮಕ್ಕಳು ಅಷ್ಟು ಹಚ್ಕೊಂಡ್ಬಿಟ್ಟಿದೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ದಿಸ್ ವಾಸ್ ದ ಬೆಸ್ಟ್ ಸಮ್ಮರ್ ಹಾಲಿಡೇಸ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು. ಯಾಕಂದರೆ ಇಬ್ಬರದ್ದು ಬಾಂಡಿಂಗ್ ಹಾಗೆ ಇತ್ತು, ನಾವು 3 ಜನ ಆ ಥರ ಇರ್ತಾ ಇದ್ವಿ. ಸೊ ಐ ಹೋಪ್ ಎಲ್ಲರೂ ಅದೇ ಥರ ಅವ್ರ ಮಕ್ಳ ಜೊತೆ ಟೈಮ್ ಕಳೀಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ನಿಮ್ಮೆಲ್ರಿಗೂ ಯಾರೆಲ್ಲ ನನ್ನನ್ನು ಫಾಲೋ ಮಾಡ್ತೀರಾ, ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಹೇಳ್ತಾ ಇದ್ದೀನಿ, ನನ್ನ ಫಾಲೋವರ್ಸ್ಗೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಒಂದೇ ದಿನ ನೀವು ದೇವ್ರಿಗೆ ಯಾವ್ಯಾವ ರೀತಿ ಹೂವುಗಳು ಹಾಕಿ ಪೂಜೆ ಮಾಡಿದ್ದೀವಿ ಅಂತ ನೋಡ್ಬೋದು. ಎಲ್ಲನೂ ತೋಟದಲ್ಲಿ ಬೆಳೆದಿರೋ ಅಂಥದ್ದೇ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು. ಇದ್ರ ಜೊತೆಗೆ ಗಾರ್ಡನಲ್ಲೂ ಕೂಡ ಅಂದರೆ ತರಕಾರಿ ಗಿಡಗಳು ಹಾಕಿದ್ವಿ ಅಲ್ಲ, ಅದು ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸಾಕಷ್ಟು ತರಕಾರಿಗಳು ಕೊಡ್ತು. ಇಲ್ಲಿ ನೋಡ್ಬೋದು ಪಡವಲಕಾಯಿ ಕಟ್ ಮಾಡ್ತಾ ಇದ್ದಾರೆ. ಇದು ನಾನ್ ಸ್ಟಾಪ್ ಬಂತು ಅಂತ ಹೇಳ್ಬೋದು. ಅಂದರೆ ತುಂಬ ಉದ್ದ ಏನು ಬರಲಿಲ್ಲ, ಇಷ್ಟೇ ಸೈಜಲ್ಲಿ ಇರ್ತಾ ಇತ್ತು. ಸೊ ಇದು 2 ಕಟ್ ಮಾಡ್ಕೊಂಡ್ವಿ, ಇನ್ನೊಂದನ್ನು ಸೀಡ್ಸ್ಗೆ ಅಂತ ಬಿಟ್ಟಿದ್ದೀವಿ. ಅದು ಕೂಡ ಇವಾಗ ಹಣ್ಣಾಗಿ ಒಣಗಿ ಎಲ್ಲ ಆಯಿತು, ಎತ್ತಿಟ್ಟಿದ್ವಿ. ಇನ್ನು ಈ ಸೋರೆಕಾಯಿ ಬಂದು ಸೀಡ್ಸ್ಗೆ ಅಂತ ಬಿಟ್ವಿ. ಅದು ಸ್ವಲ್ಪ ತಪ್ಪು ಮಾಡಿದ್ವಿ ನಾವು. ಆ ತಪ್ಪು ಏನಂತ ಅಂದರೆ ತುಂಬಾ ದೊಡ್ಡದಲ್ವ ಸೈಜಲ್ಲಿ ಸೋರೆಕಾಯಿ, ಅದನ್ನು ನಾವು ಗಿಡದಲ್ಲಿ ಬಿಡಬಾರ್ದಿತ್ತು, ಕಿತ್ಕೊಂಡ್ಬಿಡ್ಬೇಕಾಗಿತ್ತು. ಯಾಕಂದರೆ ಇಡೀ ಗಿಡಕ್ಕೆ ಅಂದರೆ ಬೇರೆ ಕಾಯಿ ಬಿಡೋದಕ್ಕೆ ಅದು ಶಕ್ತಿನೇ ಕೊಡಲಿಲ್ಲ. ಅದು ಒಂದೇ ಕಾಯಿ ಹಿಡ್ದಿಟ್ಕೊಂಡಿತ್ತು. ಮತ್ತು ತುಂಬ ನಿಧಾನ, ಅದು ಒಣಗಿ ಸೀಡ್ಸ್ ಆಗೋದು ತುಂಬಾ ನಿಧಾನ. ಅದು ಇನ್ನೂ ಹಂಗೆ ಇದೆ ಗಿಡದಲ್ಲಿ, ನೋಡಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇನ್ನು ಉದ್ದ ಇರೋ ಸೋರೆಕಾಯಿ ಎಲ್ಲ ಬಂತು. ಅದು ತುಂಬಾ ಚೆನ್ನಾಗಿ ತುಂಬಾ ರುಚಿಯಾಗಿ ಅಡುಗೆ ಆಗಿತ್ತು. ಅದು ರೆಸಿಪಿ ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ದೀನಿ, ಮೇ ವ್ಲಾಗಲ್ಲಿ, ಒಂದ್ಸರಿ ಚೆಕ್ ಮಾಡಿ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ. ಇನ್ನು ಮಕ್ಕಳಿಗೆ ಫಲೂಡ ಮಾಡಿಕೊಟ್ಟಿದ್ದೆ, ಎಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡಿದ್ದು. ಅಂದರೆ ಸ್ವಲ್ಪ ಒಂದಷ್ಟು ಏನು ಇಂಗ್ರೀಡಿಯೆಂಟ್ಸ್ ಬೇಕಾದೆಲ್ಲ ನಾನು ಇಂಡಿಯಾ ಬಜಾರಿಂದ ತೊಗೊಂಡು ಬಂದಿದ್ದೆ. ತುಂಬಾ ಚೆನ್ನಾಗಾಗಿತ್ತು. ಸೊ ಈ ಫಲೂಡ ತಿನ್ನಬೇಕು ಅಂತ ಹೇಳ್ಬಿಟ್ಟು 1 ಟೈಮ್ ಊಟನೇ ಸ್ಕಿಪ್ ಮಾಡಿದ್ವಿ ನಾವು ಅವತ್ತು. ಸೊ ತುಂಬಾ ಯಮ್ಮಿ ಆಗಿತ್ತು, ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂದರು. ಚೆನ್ನಾಗಿದೆಯಾ? ಹಾಯ್, ಮಮ್ಮಿ ಹೇಳ್ಕೊಡ್ತಾರೆ, ಚಪಾತಿ ಮಾಡ್ತೀನಿ. ತಿಂತಿಲ್ಲ, ಬರೀ ಆತರಿಸ್ತೀನಿ. ಮಮ್ಮಿ ಇಲ್ಲಿ ಚಪಾತಿ ಮಾಡ್ತಿದ್ದೆ, ಅವಳು ಚಪಾತಿನ ತಗೊಂಡು ಅವಳು ಕೂಡ ಚಪಾತಿ ಮಾಡ್ತಿದ್ದಾಳೆ. ಈ ಟೊಮೆಟೊ ಚಟ್ನಿ ಇವತ್ತು ಮಮ್ಮಿ ಬೆಳಗ್ಗೆ ಮಾಡ್ತು. ತೋಟದಲ್ಲಿ ಬಂದಿರೋ ಟೊಮೆಟೊಗಳಿಂದ ಕಟ್ ಮಾಡಿಬಿಟ್ಟೆಲ್ಲ ಟೊಮೆಟೊ ಚಟ್ನಿ. ಟೊಮೆಟೊ ಚಟ್ನಿ ನಮ್ಮ ತೋಟದಿಂದ ಬಂದಿರೋ ಟೊಮೆಟೊ ಜೊತೆ ಚಟ್ನಿ. ಆಮೇಲೆ ಪಡವಲಕಾಯಿ ಇದು ಸಾಯಂಕಾಲ ಮಾರುತ್ತಂತೆ. ಇದು ಬಂದ್ಬಿಟ್ಟು ನಮ್ಮ ತೋಟದಲ್ಲಿ ಬಂದಿರೋ ಕುಕುಂಬರಿಂದ ಕಟ್ ಮಾಡಿಬಿಟ್ಟು ಇದಕ್ಕೆ ನಾವು ಸಾಲ್ಟು ಪೆಪ್ಪರ್ ಹಾಕ್ಕೊಂಡು ತಿಂತೀವಿ. ಅದು ತುಂಬ ಚೆನ್ನಾಗಿರುತ್ತೆ. ಇದು ಕ್ಯಾರೆಟು ನಾವು ತಿಂತೀವಿ ಇವಾಗ. ಇದು ಬಂದ್ಬಿಟ್ಟು ಕ್ಯಾರೆಟ್, ಇದು ಕಾಂಪೋಸ್ಟ್ ಎಲ್ಲ ಹಾಕ್ಬಿಟ್ಟು ನಮ್ಮ ಕಾಂಪೋಸ್ಟ್ಗೆ ಹಾಕ್ತೀವಿ. ಅದು ಅಲ್ಲಿಂದ ಇನ್ನೊಂದು ಗಿಡ ಬೇರೆ ಬಂದಿದೆ, ಕುಕುಂಬರ್ ಅನ್ಸುತ್ತೆ. ಬನ್ನಿ ಇದನ್ನು ಹೋಗ್ಬಿಟ್ಟು ಹಾಕ್ಬಿಟ್ಟು ಬರೋಣ. ಹಾಂ, ಇದು ಮ್ಯಾಂಗೋ ಸೀಡ್ಸು, ಕುಕುಂಬರ್ ಸೀಡ್ಸ್ ಎಲ್ಲ ಹಾಕ್ತೀವಿ ತಾನೆ, ಅವಾಗ ಬಂದಿರುತ್ತೆ. ಫುಲ್ ಬಿಸಿಲು. ಇಲ್ಲಿ ನಾವೆಲ್ಲ ಕಡೆ ಹಾಕ್ತೀವಿ ಕಾಂಪೋಸ್ಟು. ಇಲ್ಲೊಂದು ಕಡೆ ಹಾಕಿದ್ದೀವಿ. ಇಲ್ಲಿ ಹಾಕ್ಮೇಲೆ ನಾವು ಮೂವ್ ಮಾಡ್ತೀವಿ ತಾನೆ ಗ್ರಾಸು, ಆವಾಗ ಪಪ್ಪ ಮೂವ್ ಮಾಡಿದ್ಮೇಲೆ ಅದು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಇನ್ನೊಂದು ಕಡೆ ಹಾಕಿರುತ್ತೆ ಗ್ರಾಸು. ಅದೆಲ್ಲ ಡ್ರೈ ಆದಮೇಲೆ ನಮ್ಮ ಕಾಂಪೋಸ್ಟ್ ಜೊತೆ ಇದು ಸ್ವಲ್ಪ ಎತ್ಕೊಂಡು ಫುಲ್ ಕವರ್ ಮಾಡಿಬಿಡ್ತೀವಿ. ಅದಾದಮೇಲೆ ಮಣ್ಣು ಎತ್ಕೊಂಡು
ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀವಿ ಹಿಂಗೆ. ಅದು ಎಲ್ಲ ಡ್ರೈ ಆಗ್ಬಿಟ್ಟು ಕಾಂಪೋಸ್ಟಲ್ಲಿ ಆಗುತ್ತೆ. ಇಲ್ಲೆಲ್ಲ ಹಂಗೆ ಮಾಡಿದ್ದೀವಿ. ಇಲ್ಲಿ ಎಲ್ಲ ಸಿಪ್ಪೆ ಎಲ್ಲ ಬಂದಿದೆ ಹೊರ್ಗಡೆ ಎಲ್ಲ, ಅದನ್ನು ಇಲ್ಲೆಲ್ಲ ಫುಲ್ ಹಾಕ್ತಿದ್ದೀವಿ. ನಾವು ಇಲ್ಲಿ ಮೊದಲು ಹಾಕ್ತಿದ್ವಿ. ಇಲ್ಲಿ ಇದು ಮ್ಯಾಂಗೋ ಸೀಡ್ಸು, ಕೊಕೊಂಬರ್ ಎಲ್ಲ ಹಾಕಿದಾಗ ಹಿಂಗೆ ಸೀಡ್ಸೆಲ್ಲ ಈ ಥರ ಗ್ರಾಸೆಲ್ಲ ಹಾಕ್ಬಿಟ್ಟು ಮಣ್ಣೆಲ್ಲ ಮುಚ್ಚಿ ಸ್ವಲ್ಪ ದಿನ ಆದಮೇಲೆ ಈ ಥರ ಚಿಕ್ಕ ಚಿಕ್ಕ ಗಿಡ ಬಂತು ಹಿಂಗೆ. ಇದು ನಾವು ಅಂದ್ಕೊಂಡಿದ್ದೀವಿ ಕುಕುಂಬರ್ ಅಂತ. ಈ ಕುಕುಂಬರ್ ಸೀಡ್ಸ್ ನಾವು ಹಾಕಿರ್ತೀವಿ ತಾನೆ, ಅದರಿಂದ ಬಂದಿರುತ್ತೆ ಅಂತ ಅಂದ್ಕೊಂಡು ಬಿಟ್ಟಿದ್ದೀವಿ. ಇದು ನೀವು ಅದೇ ಗ್ರೋ ಆಗಿದೆ. ಹಿಂಗೆ ಹಾಕಿದ್ರೆ ಫುಲ್ಲು ಕಾಂಪೋಸ್ಟ್ ಎಲ್ಲ ಆಗುತ್ತೆ. ಅದಾದಮೇಲೆ ಅದನ್ನೆಲ್ಲ ತೆಗೆದ್ಬಿಟ್ಟು ಹಾಕ್ತೀವಿ ನಾವು. ಇಲ್ಲಿ ಒಂದು ಕಡೆ ಕವರ್ ಮರ ಆಯಿತು. ಆಮೇಲೆ ಈ ಕೊಕೊಂಬರ್ ಗಿಡ ಇವತ್ತು ಇಲ್ಲೊಂದು ಇಲ್ಲೆರಡು ಬಂದಿತ್ತು, ಅದೇ ನಾವು ಎತ್ಕೊಂಡು ಕಟ್ ಮಾಡ್ಕೊಂಡ್ವಿ. ಇಲ್ಲೊಂದು ಇದು ನಾನು ಫಸ್ಟ್ ಡೇ ಕೌಂಟ್ ಮಾಡಿದಾಗ 20 ಕುಕುಂಬರ್ ಕಾಯಿಗಳು ಬಿತ್ತಿತ್ತು. ಇದೆಲ್ಲ ನಾವು ಆಲ್ರೆಡಿ 3-4 ಕಟ್ ಮಾಡ್ಕೊಂಡಿದ್ದೀವಿ. ಇನ್ನು 16 ಬರುತ್ತೆ. ಬಾಟಲ್ ಗಾರ್ಡ್ ಫುಲ್ ದಪ್ಪಾಗೋಗಿದೆ ನನ್ನ ಕೈಯಷ್ಟು. ಪಡವಲಕಾಯಿ ಸೀಡ್ಸ್ಗಂತ ಬಿತ್ತಿದ್ದೀವಿ. ಟೊಮೆಟೊ, ವೆರಿ ಸ್ಮಾಲ್ ಟೊಮೆಟೊ. ಈ ಥರ ಚಿಕ್ಕ ಚಿಕ್ಕ ಟೊಮೆಟೊಯಿಂದಲೇ ನಾವು ಟೊಮೆಟೊ ಚಟ್ನಿ ಮಾಡಿದ್ದು. ಎಗ್ ಪ್ಲ್ಯಾಂಟ್ ನೋಡಿ, ಒಂದು ಲಾಂಗ್ ಎಗ್ ಪ್ಲ್ಯಾಂಟು, ಇನ್ನೊಂದು ನಾರ್ಮಲ್ ಎಗ್ ಪ್ಲ್ಯಾಂಟ್. ಅಷ್ಟೇ, ಬಾಯ್ ಬಾಯ್. ಸ್ನೇಲ್ ನೋಡಿ ಹೆಂಗೆ ಯೂನಿಕ್ ಆಗಿದೆ ಅದರ ಬ್ಯಾಕಲ್ಲ. ಎಷ್ಟೊಂದು ದಿನದ ಕ್ಲಿಪ್ಪಿಂಗ್ಸ್ನ ನಾನು ಹಾಕ್ತಾ ಹೋಗ್ತಾ ಇರ್ತೀನಿ. ಸೊ ಇಲ್ಲಿ ಬಂದು ವಾಲ್ಮಾರ್ಟ್ಗೆ ಬಂದಿದ್ದೀವಿ. ಏನಕ್ಕೆ ಅಂತ ಅಂದರೆ ಒಂದು ಸ್ವಲ್ಪ ಯೂನಿಫಾರ್ಮ್ದು ಪ್ಯಾಂಟ್ ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು, ಅದಕ್ಕೊಂದು ಸ್ವಲ್ಪ ಬಂದ್ವಿ. ಇಲ್ಲಿ ಸಿಗಲೇ ಇಲ್ಲ, ಕೊನೆಗೆ ನಾವು ಟಾರ್ಗೆಟಲ್ಲೇ ತೊಗೊಂಡಿದ್ದು. ಹಾಗೆ ಇಲ್ಲಿ ಬಂಗಾರಿಗೆ ಡೈಲಿ ವೇರ್ ಟೀ ಶರ್ಟ್ಸು ಈ ಥರದ್ದೆಲ್ಲ ತೊಗೊಂಡ್ವಿ. ಅವಳಿಗೆ ಸ್ವಲ್ಪ ಬನಿಯನ್ ಕ್ಲಾತ್ ಅಂದರೆ ತುಂಬ ಸಾಫ್ಟ್ ಕಾಟನ್ ಆಗಿರಬೇಕು, ಆ ಥರದ್ದು ತುಂಬಾ ಪ್ರಿಫರ್ ಮಾಡ್ತಾಳೆ. ಹಾಗಾಗಿ ಅವಳಿಗೋಸ್ಕರನೇ ಶಾಪಿಂಗಿಗೆ ಬಂದಿದ್ವಿ. ಬೇರೆ ಕಡೆ ಎಲ್ಲ ನಾವು ಹುಡುಕಿದ್ರೆ ವಾಲ್ಮಾರ್ಟಲ್ಲೇ ತುಂಬ ಚೆನ್ನಾಗಿ ಸಿಕ್ತು. ಪರವಾಗಿಲ್ಲ, ಸ್ವಲ್ಪ ದಿನ ಯೂಸ್ ಮಾಡಲಿ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ಯಾಕಂದರೆ ಎವ್ರಿ 3 months ತುಂಬ ಬೇಗ ಬೆಳೀತಾ ಇದ್ದಾಳೆ ಬಂಗಾರು ಈ ವಯಸ್ಸಲ್ಲಿ. ಹಾಗಾಗಿ ಬಟ್ಟೆಗಳೆಲ್ಲ ಬೇಗ ಬೇಗ ಚಿಕ್ಕದಾಗ್ತಿದೆ. ಆದ್ಯನಿಗೆ ಬಟ್ಟೆ ಸಿಕ್ಕಾಬಟ್ಟೆ ಆಗ್ತಿದೆ ಅವ್ರ ಅಕ್ಕಂದು. ಹೀಗೆ ಮತ್ತು ಮನೆಗೆ ಬಂದು ಅಲ್ಲಿಂದ ನಾನು ತೆಂಗಿನಕಾಯಿ ಹಾಲು ವಾಲ್ಮಾರ್ಟಲ್ಲಿ ತೊಗೊಂಡು ಟ್ರೈ ಮಾಡೋಣ ಅಂತ ತಂದೆ. ಇಂಡಿಯಾ ಬಜಾರಲ್ಲಿ ಸಿಗೋಷ್ಟೇನು ಚೆನ್ನಾಗಿರಲಿಲ್ಲ, ಬಟ್ ಓಕೆ. ನಾನಿಲ್ಲಿ ಸಾಗು ಮಾಡ್ತಾಯಿದ್ದೀನಿ, ಸ್ವಲ್ಪ ತೆಳುಗೆ ಇರಲಿ ಅಂತ ಹೇಳ್ಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಹಾಕಿ ಸಾಗು ಮಾಡ್ತಾಯಿದ್ದೀನಿ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಗೀ ರೈಸ್ ಥರ ಮಾಡಿದ್ದೆ. ಹಾಗೆ ಹಸ್ಬೆಂಡ್ ಅನ್ನ ಬೇಡ ಅಂತ ಹೇಳ್ತಾ ಇದ್ರು, ಹಾಗಾಗಿ ಅವ್ರಿಗೆ ಚಪಾತಿ ಮಾಡಿದ್ದೆ. ಸೊ ತುಂಬ ಚೆನ್ನಾಗಿ ಬಂದಿದೆ. ಮಾರ್ನಿಂಗ್ ಮಾಡ್ತೀನಿ ನಾನು. ಅಕ್ಕ ಹೇಳ್ತಿದೆ ನೀವು ಬುಕ್ ಕೊಡ್ಸಿದ್ದೀರ ತಾನೆ, ಅದು ಲೀವು ಇಡ್ಬೇಕು ನನ್ನ ಜೊತೆ ಅಂತ ಮಾರಕ್ಕೆ. ಅದು ಇರ್ಬಾರ್ದು ತಾನೆ, ಇರ್ಬೇಕು. ಮತ್ತು ನೆಕ್ಸ್ಟ್ ದಿನ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗಲ್ಲಿ ನೀವು ಒಂದು 3-4 ಸರಿ ಡಿಫ್ರೆಂಟ್ ಹೂವಿನ ಅಲಂಕಾರದಲ್ಲಿ ನೀವು ದೇವ್ರನ್ನ ನೋಡ್ಬೋದು. ಅಂದರೆ ನಮ್ಮ ಗಾರ್ಡನಲ್ಲಿ ಬೆಳೆದಿರೋಂಥ ಹೂವಿಂದ ಅಲಂಕಾರ ಮಾಡಿರೋದನ್ನು ನೀವು ನೋಡ್ಬೋದು. ಹಾಗೆ ಶ್ರಾವಣ ಮಾಸದಲ್ಲಿ ನಾವು 1 ತಿಂಗಳು ಪೂರ್ತಿ ನಾನ್ ವೆಜ್ನ ತಿನ್ನಲಿಲ್ಲ. ಅಮ್ಮನ ಮನೆಯಲ್ಲಿ ಅಭ್ಯಾಸ ಏನಿಲ್ಲ ಶ್ರಾವಣ ಮಾಸದಲ್ಲಿ ಬಿಡೋದು. ಆದರೆ ನಾನು ಅನ್ಕೊತಿದ್ದೆ ಹಬ್ಬಗಳ ಸೀಸನ್ ಆಗಿರೋದ್ರಿಂದ ಎಲ್ಲ 4 ಹಬ್ಬನೂ ಒಂದೇ ತಿಂಗಳಲ್ಲಿ ಬರೋದ್ರಿಂದ ಈ ತಿಂಗಳಲ್ಲಿ ಬಿಡಬೇಕು ಅಂತ ಮೊದಲಿಂದ ಅನ್ಕೊತಾ ಇದ್ದೆ. ಫೈನಲಿ ಈ ತಿಂಗಳು ಎಲ್ಲರೂ ಬಿಟ್ಟಿದ್ವಿ ಮನೆಯಲ್ಲಿ. ಗುರು ಚರಣ ಸರೋಜ ರಜ ನಿಜ ಮನ ಮುಕುರ ಸುಧಾರ ಬರನ ರಘುबर विमल यश जोदायक बलचार बुद्धिहीन तन जानिके सुमिरौ पवन कुमार बल बुद्धि विद्या देह मोहि अलख क्लेश विकार जय हनुमान ज्ञान
ಮಾನಗನ ಸಾಗರ ಪ್ರಮ ಬಜರಂಗಿ ಕುಮತಿ ನಿವಾರ ಸುಮತಿ ಕೆ ಸಂಗಿ ಕಾಂಚನ ಭರಣ ವಿರಾಜ ಸುಬೇಶ ಕಾನನ ಕುಂಡಲ ಕುಂಚಿತ ಕೇಶ ಶಂಕರ ಸುವರ್ಣ ಕೇಶರಿ ನಂದನ ತೇಜು ಪ್ರತಾಪ ಮಹಾಜಗವಂದನ ವಿದ್ಯವಾನ ಗುಣೀಯತಿ ಚಾತುರ್ ರಾಮ काज करीबेको आतुर प्रभु चरित्र सुनिबेको रसिया राम लखन सीता मन बसिया सूक्ष्म रूप धरिसिया हिरिकाव विकट रूप धरि लंक जराव भीम रूप धरि असुर संहार रामचंद्र के काज संवारे लाय संजीवन लखन जियाये श्री रघुबीर उरशुर राये रघुपति कीनी बहुत बराई तुम मम प्रिय भरत सुंबाई सहस बदन तुम्हारो यश गावै असकहि श्रीपति कंठ लगावै संकरिक ब्रह्मादि मुनीषा नारद शारद सहित ईशा याम कुबेर दिगपाल जहांते कवि कोविद कही सकई कहांते तुम उपकार सुग्रीव ही कीना राम मिलेयु राजपद दीना जय हनुमान जय हनुमान जय हनुमान. Hi everybody. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಅಪರೂಪಕ್ಕೆ ಕಾಣಿಸ್ತಾ ಇದ್ದೀವಿ ನಿಮಗೆ. ನಾನು ತುಂಬ ಶೈನಿ ಕಾಣಿಸ್ತಿದ್ದೀನಿ. ಅಕ್ಕ ಅವಾಗಿಂದ ಹೇಳುತ್ತೆ ನಾನು ಇವತ್ತು ಚಾನ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಅಕ್ಕ ಹೇಳ್ತಿದೆ ನಾನು ಶೈನಿ ಕಾಣಿಸ್ತಿದ್ದೀನಿ ಅಂತ. ಅದೇ ಚೆನ್ನಾಗಿ ಕಾಣಿಸ್ತಲೆ ಸ್ನಾನ ಮಾಡ್ಕೊಂಡಾಗ, ಇಲ್ಲಾಂದ್ರೆ ಅಂತಾರೆ ಅಕ್ಕ ಹೇಳುತ್ತೆ ನನಗೆ ಮಮ್ಮಿಗೆ ಸ್ನಾನ ಮಾಡ್ಕೊಂಡೆ ಮಾತ್ರ ನೀವು ಶೈನಿ ಕಾಣಿಸ್ತೀರಾ ಅಂತ. ಅದನ್ನ ನಿಜ ಅಲ್ಲ, ಅದು ಸುಮ್ಮನೆ ನೋಡಿ. ಹಾಯ್ ಎವ್ರಿಬಡಿ, ಹೆಂಗಿದ್ದೀರಾ? ತುಂಬ ದಿನ ಆಯ್ತಲ್ವಾ? ನಾವು ಚೆನ್ನಾಗಿದ್ದೀವಿ. ಆಮೇಲೆ ನಮ್ಮ ಜಯ ಹನುಮಾನ್ ಸ್ವಲ್ಪ ಕತ್ಕೊಂಡಿದ್ದೀವಿ. ನಾನು ಸ್ವಲ್ಪ ಕತ್ಕೊಂಡು ಹನುಮಾನ್ ಚಾಲೀಸ ಸ್ವಲ್ಪ ಕತ್ಕೊಂಡಿದ್ದೀನಿ, ಇನ್ನ ಕತ್ಕೊಳ್ಬೇಕು. ಅಕ್ಕ ಫೋನ್ ಕತ್ಕೊಂಡಿದೆ, ಅಂದ್ರೆ ಸ್ವಲ್ಪ ಬೇಕು ಅಕ್ಕ. ಇಷ್ಟೇ ಇನ್ನೊಂದು 20% ಕಲಿತ್ಬಿಟ್ರೆ ನನಗೆ ಇನ್ನೂ ಒಂದು 40% 50% ಬೇಕು. ಆದ್ರೂ ಸೂಪರ್. ಸಮ್ಮರ್ ಹಾಲಿಡೇಸ್ ಹೇಗೆಲ್ಲ ಎಂಜಾಯ್ ಮಾಡ್ತಾ ಇದ್ದೀರಾ? ಸೂಪರ್ ಆಗಿ ಎಂಜಾಯ್ ಮಾಡಿ. ನಾನು ತುಂಬಾ ಡೇಸ್ ಆಯ್ತು ತಾನೆ ಸ್ಕೂಲ್ಗೆ ಹೋಗಿ, ಅದಕ್ಕೆ ನಾನು ತುಂಬಾ ವೇಟ್ ಮಾಡ್ತಿದ್ದೀನಿ ಸ್ಕೂಲ್ಗೆ. ಯಾಕಂದ್ರೆ ನಾನು ತುಂಬಾ ದಿನ ಹಾಲಿಡೇಸ್ ಆಗಿದೆ, ನಂಗೆ ಅಷ್ಟು ವೇಟ್ ಮಾಡೋಕ್ಕಾಗ ಅಂತೆ ಸ್ಕೂಲ್ ಹೋಗು. ಅದಕ್ಕೆ ಫುಲ್ ಹ್ಯಾಪಿ ಆಗಿದ್ದೀನಿ. ಸ್ಕೂಲ್ ಸ್ಟಾರ್ಟ್ ಆಗ್ತೀನಿ ಆಲ್ಮೋಸ್ಟ್ ಆಗಸ್ಟಲ್ಲಿ. ನನಗಂತೂ ಸಮ್ಮರ್ ಹಾಲಿಡೇಸ್ ಫುಲ್ ಎಂಜಾಯ್ ಮಾಡ್ತೀನಿ. ಫಸ್ಟ್ ವೀಕು ನ್ಯೂ ಇಯರ್ಗೆ ಹೋದ್ವಿ, ಸೆಕೆಂಡ್ ವೀಕ್ ತರಂಗೆ ಕಾವ್ಯ ಅಂತಿಯವ್ರು ಬಂದರು, ಅವರು ಫುಲ್ ಎಂಜಾಯ್ ಮಾಡಿದ್ವಿ. ಸ್ಕೂಲ್ಗೂ ಹೋಗ್ತೀವಿ, ಎಷ್ಟೊಂದು ತುಂಬ ಚೆನ್ನಾಗಿರುತ್ತೆ. ಅದಾದ್ಮೇಲೆ ತುಂಬ ಫ್ರೆಂಡ್ಸ್ ಆಗಿರತ್ತೀನ 7:30ಗೆ ಪಾರ್ಕು, ಒಂದೊಂದ್ಸತಿ ಪಾರ್ಕು ಒಂದೊಂದ್ಸತಿ ಪೂಲ್ಗೆ ಹೋಗ್ತೀವಿ. ಅದು ತುಂಬ ಚೆನ್ನಾಗಿರುತ್ತೆ. ಫುಲ್ ಎಂಜಾಯ್ ಮಾಡಿಕೊಂಡು ಸ್ವಿಮ್ಮಿಂಗ್ ರೇಸಸ್ ಎಲ್ಲ ಮಾಡ್ಕೊಂಡಿರ್ತೀವಿ. ಮನೇಲಿ ಟಿವಿ ನೋಡ್ಕೊಂಡು ತಿನ್ಕೊಂಡು ಓದ್ಕೊಂಡು ಹೊರಗಡೆ ಗಾರ್ಡನಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಕುಕುಂಬರ್ಸ್ ನೋಡೋದು ಗ್ರೋ ಆಗುತ್ತೆ, ಎಲ್ಲ ನೋಡೋಕೆ ತುಂಬ ಚೆನ್ನಾಗಿದೆ. ಅದೇ ಹಾಲಿಡೇಸ್ ನನಗೆ ತುಂಬ ಇಷ್ಟ ಆಗಿರುತ್ತೆ. ಪಾರ್ಕು, ಪೂಲು, ಕಾವ್ಯಾಂತಿ ಬಂದಿದ್ದು, ಆಮೇಲೆ ತುಂಬ. ಆಮೇಲೆ ಇದು ಇನ್ನೊಂದು ನೆನಪು ಬರ್ತಾಯಿತ್ತು, ಅಮ್ಮ ಮಾತ್ರ ನಮ್ಮ ಜೊತೆ ತುಂಬ ಚೇಂಜ್ ಆಗೋಗಿದೆ. ಯಾವಾಗಲೂ ನಮ್ಮ ಕಡ್ದಿದ ತಕ್ಷಣ ಬರುತ್ತೆ. ಹೌದು, ಇರು ಪ್ಲೀಸ್. ಹೌದು, ಪ್ಲೀಸ್ ಅವಳೇ ನೋಡ್ತೀವಿ. ಆದ್ಯಾ ಎತ್ತು ಬಿದ್ದೋಗಿದ್ದಾರೆ. ಇದು ಲೂಡೋ ಆಡುತ್ತೆ, ನಮ್ಮ ಜೊತೆ ಕಟ್ಟಿದ ತಕ್ಷಣ ಆಡುತ್ತೆ, ದಿನ ಆಡುತ್ತೆ. ಅದು ನಮಗಂತೂ ತುಂಬ ಬೋರ್ಡೆಲ್ಲ ಹೊರಟೋಗುತ್ತೆ. ಅದಾದಮೇಲೆ ಎಷ್ಟೊಂದು ಗೇಮ್ಸ್ ಆಡುತ್ತೆ, ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡುತ್ತೆ. ಅದಕ್ಕೆ ಐ ಲವ್ ಯು ಮಮ್ಮಿ. ಥ್ಯಾಂಕ್ ಯು. ಐ ಲವ್ ಯು ಟು ಬೇಬೀಸ್. ಓಕೆ, ಬನ್ನಿ ಹೋಗಿ ಊಟ ಮಾಡೋಣ. ಲೂಡೋ ಗೇಮಲ್ಲಿ ಏನು ಬಾಯ್ ಬಾಯ್. ಸಿ ಯು ಲೇಟರ್. ನಾನು ಗೇಮಲ್ಲಿ ಏನು ತುಂಬ ಕಾಮಿಡಿ ಮಾಡ್ತೀನಿ ಅಂತೆ. ಆಲ್ಮೋಸ್ಟ್ ಮಮ್ಮಿ 2 ಗೇಮ್ಸ್ ಆಡುತ್ತೆ. ನಾನು 1 ಗೇಮ್ ಆಡ್ಬಿಟ್ಟು ಎವ್ರಿ ಟೈಮ್ 1 ಗೇಮನ್ನು ಆಡ್ಬಿಟ್ಟು ಸೆಕೆಂಡ್ ಗೇಮ್ ಬರಲ್ಲ. ಅಕ್ಕನ ಜೊತೆ ನಾವು ಆಟ ಆಡ್ತೀವಿ. ಅಕ್ಕನ ಜೊತೆ ಆಡ್ತಾರತ್ತೆ ಇರುತ್ತೆ ಮಮ್ಮಿ. ಯಾಕಂತ ನನಗೇನೋ ಒಂಥರ ಆಗುತ್ತಿರೋ ಬಸ್ಕರೆ ಮತ್ತೆ ಆಡೋದು ಅಂತ. ನಾನು ತುಂಬ ಹ್ಯಾಪಿ. ಮಮ್ಮಿ ಬೇರೆ ಆಡಿಯೋ ಅನ್ನ ಚಿಪ್ಸ್ ಅಂದ್ರೆ ತೊಗೊಂಡು ಬಂದಿದ್ದೆ, ನಾನು ತುಂಬ ಹ್ಯಾಪಿ ಆಗ್ತೀನಿ. ಸರಿ ಪುಟ್ಟ, ನಡಿ ಹೊರಡೋಣ, ತಿನ್ನೋಣ. ಮತ್ತು ನೆಕ್ಸ್ಟ್ ದಿನ ಬಂದು ನಾವು ಟಾರ್ಗೆಟ್ಗೆ ಬರ್ತಾ ಇದ್ದೀವಿ. ಇಲ್ಲೇನಕ್ಕಂತ ಅಂದರೆ ಮಕ್ಕಳಿಗೆ ನಾನು ಆಗಲೇ ಹೇಳ್ದಂಗೆ ಪ್ಯಾಂಟ್ಸು, ಯೂನಿಫಾರ್ಮ್ ಪ್ಯಾಂಟ್ಸಲ್ಲಿ ಸಿಗಲಿಲ್ಲ, ಹಾಗಾಗಿ ಟಾರ್ಗೆಟ್ಗೆ ಬರ್ತಾ ಇದ್ದೀವಿ. ಇಲ್ಲಿ ಕ್ಯಾಟ್ ಆ್ಯಂಡ್ ಜಾಕ್ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ನಮಗೆ US ಗೆ ಬಂದಾಗಿಂದ ನಮ್ಗೆ ಅದೇ ಬ್ರ್ಯಾಂಡ್ ಒಂಥರ ರೂಢಿ ಆಗಿಬಿಟ್ಟಿದೆ.
ಸೊ ಹಾಗಾಗಿ ಇಲ್ಲಿ ಬಂದ್ವಿ. ಅದ್ರ ಜೊತೆಗೆ ಒಂದಷ್ಟು ಟೀ ಶರ್ಟ್ಸ್ ಎಲ್ಲ ಇತ್ತು. ನನಗೂ ಸ್ವಲ್ಪ ಟೀ ಶರ್ಟ್ಸ್ ಎಲ್ಲ ತೊಗೊಂಡಿದ್ದಾಯಿತು. ಇದೆಯಲ್ಲ ಅದು 15 ಪಾಪನ್ ಕೇಳು, ನಿಂಗೆ ಈಗ ಹಾಕೊಂಡು ನನಗೆ ಇಷ್ಟನಾ? ಹಾಂ, ಇದು ನಿಮ್ಮ ಕಡಿಗನ್ಗಿಂತ ಇದು ಹಾಕೊಂಡ್ರೆ ಸ್ಕೂಲ್ ಇದು. ಪೇಂಟ್ ತಗೊಳ್ತೀರಲ್ಲ, ಸ್ಕಿನ್ ಫಿಟ್ ಅಷ್ಟೇ. ಬಂಗಾರು ವಿಂಟರಲ್ಲಿ ಹಾಕೊಳ್ಳೋದಕ್ಕೆ ಯೂನಿಫಾರ್ಮ್ಗೆ ಮ್ಯಾಚ್ ಆಗೋ ಥರ ಒಂದು ಬ್ಲೂನಲ್ಲಿ ಸ್ವೆಟರ್ ನೋಡ್ತೀನಿ ಅಮ್ಮ, $15 ಇದೆ ಅಂತ ಹೇಳ್ತಾ ಇದ್ಲು. ತೊಗೊಳಪ್ಪ ಅಂತ ಹೇಳಿದ್ವಿ. ಬಟ್ ತುಂಬಾ ಅವಳಿಗೆ ಓವರ್ ಸೈಜ್ ಬೇಕಾಗಿತ್ತು, ಅಂದರೆ ತುಂಬ ಲೂಸ್ ಇರಬೇಕಾಯ್ತು ಅವಳಿಗೆ. ಕರೆಕ್ಟಾಗಿದೆ ಸೈಜು, ನನಗೆ ಇದು ಬೇಡ ಅಂತ ಹೇಳ್ತಾ ಇದ್ಲು. ಅದು ಅಲ್ಲದೆ ನಾನು ಹೇಳ್ತದೆ, ನೀನು ಮತ್ತೆ ವಿಂಟರಲ್ಲಿ ಅದನ್ನು ಹಾಕೊಳ್ಳೋ ಅಷ್ಟರಲ್ಲಿ ಇನ್ನೂ ಸ್ವಲ್ಪ ಬೆಳೆದಿರ್ತೀಯ, ಇನ್ನೂ ಟೈಟ್ ಆಗಿಬಿಡುತ್ತೆ, ವೇಸ್ಟ್ ಆಗುತ್ತೆ ಅಂತ. ಹಾಗಾಗಿ ಬೇಡಮ್ಮ, ಜಾಕೆಟ್ಸೇ ತೊಗೊಳ್ತೀನಿ ನಾನು ಅಂತ ಹೇಳ್ಬಿಟ್ಟು ಅದನ್ನು ಇಟ್ಬಿಟ್ಲು. ಅದಾದಮೇಲೆ ಪ್ಯಾಂಟ್ ಎಲ್ಲ ಸಿಕ್ತು. ಎಲ್ಲ 2 ಜೊತೆ ತೊಗೊಂಡು ಬಂದೆ. ಯಾಕಂದರೆ ಪ್ಯಾಂಟ್ ಆದ್ಯ ಅಂತೂ ಹೋದ ವರ್ಷ ತುಂಬಾ ಅರ್ಧ ಹಾಕ್ಕೊತಾ ಇದ್ಲು. ಕಿಂಡರ್ ಜಾಯ್ ಕೇಳಿದ್ಲು ಇಲ್ಲಿ, ನೋಡಿ ಎಷ್ಟಿದೆ ಪ್ರೈಸ್ ಅಂತ. 2.39 ಇದೆ, ಅಂದರೆ ಆಲ್ಮೋಸ್ಟ್ $200 ಅಂತ ಅನ್ಕೊತೀನಿ. ಒಂದೊಂದು ಟೀ ಶರ್ಟ್ ಟಾರ್ಗೆಟನ್ನು ಇಲ್ಲಿ ಒಂದೊಂದ್ಸರಿ ಚಿಕ್ಕ ಮಕ್ಳದು $3ಗೆ ಇಟ್ಟಿರ್ತಾರೆ. ಒಂದು ಟೀ ಶರ್ಟ್ ಪ್ರೈಸ್ ಇದೆ ನೋಡಪ್ಪ ಕಿಂಡರ್ ಜಾಯ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ಇಂಡಿಯಾದಲ್ಲೂ ಕೂಡ ತುಂಬಾ ಪ್ರೈಸ್ ಆಗಿಬಿಟ್ಟಿದೆಯಾ ಅಂತೆ. ಅದು ಏನಿರುತ್ತೋ ಗೊತ್ತಿಲ್ಲ, ಮಕ್ಳಿಗೆ ಅದು ಯಾಕೆ ಇಷ್ಟ ಆಗುತ್ತೋ ಗೊತ್ತಿಲ್ಲ. ಬೇಡ ಅಂತ ಹೇಳಿದ ತಕ್ಷಣ ಓಕೆ ಅಮ್ಮ ಬೇಡ ಅಂತ ಹೇಳ್ಬಿಟ್ಟು ಬಂದ್ಲು. ಸೊ ಅದ್ರ ಜೊತೆಗೆ ನೆಕ್ಸ್ಟ್ ನಾವಿಲ್ಲಿ ಕಾಸ್ಕೋಗೆ ಬಂದಿದ್ದೀವಿ. ಒಂದಷ್ಟು ಶಾಪಿಂಗ್ ಮಾಡಿಬಿಟ್ಟು ಈ ಪ್ಯಾನ್ ಬೇಕಾಗಿತ್ತು, ಸ್ಟೇನ್ಲೆಸ್ ಸ್ಟೀಲ್ದು, ತೊಗೊಂಡ್ವಿ. ಬೇಕಾ ಇಬ್ರಿಗೂ? ಚೆನ್ನಾಗಿರುತ್ತೆ, ತಗೊಳ್ಳೋಣ, ಕೂತ್ಕೊತೀರಾ? ಲೆಟ್ಸ್ ಗೋ. ಸೊ ಫೈನಲಿ ಎಲ್ಲ ಕಡೆ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನನ್ನ ರುಟೀನ್, ಅಂದರೆ ಎಲ್ಲ ತಂದಿರೋದೆಲ್ಲ ಎತ್ತಿಟ್ಬಿಟ್ಟು ಈ ಕಡೆ ಅಡುಗೆ ಮಾಡೋದಂತೂ ತಪ್ಪಿದ್ದಲ್ಲ. ಇವತ್ತು ನಾನಿಲ್ಲಿ ಕಡಲೆಕಾಳು ನೆನೆಸಿದ್ದೆ, ಅದನ್ನು ಹಾಕಿ ಪಡವಲಕಾಯಿ ಹಾಕಿ ಸಾರು ಮಾಡಿದ್ದೆ. ತುಂಬಾ ರುಚಿಯಾಗಿ ಬಂದಿದ್ದು. ಇದು ನನ್ನ ಓನ್ ಎಕ್ಸ್ಪರಿಮೆಂಟ್ ಅಂತ ಹೇಳ್ಬೋದು. ಮನೇಲಿ ಎಲ್ಲರೂ ಕೇಳಿದೆ, ಅವರು ಈ ಥರ ಕಾಂಬಿನೇಷನ್ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ನಾನೇ ಏನೋ ಒಂದು ಸ್ವಲ್ಪ ಕ್ರಿಯೇಟಿವಿಟಿನಲ್ಲಿ ಮಾಡಿದ್ದು, ತುಂಬಾ ಚೆನ್ನಾಗಿ ಬಂದಿತ್ತು. ಮತ್ತೆ ಕೂಡ ಮಾಡ್ಬೋದು ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಇಡ್ಲಿ ಮಾಡಿದ್ದೆ. ಇನ್ನು ಸಾರು ಉಳಿದ್ರೆ ನೆಕ್ಸ್ಟ್ ದಿನಕ್ಕೆ ಚಪಾತಿಗಾಗುತ್ತೆ ಅಂತ ಅಂದ್ಕೊಂಡು ಇಡ್ಲಿಗಲ್ವ ಸ್ವಲ್ಪ ತೆಳುಗೆ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಹೋಗ್ತಾ ಇದ್ದೀವಿ ನೈಟ್ ಶೋಗೆ, ಅಂದರೆ ಮೂವಿಗೆ ಹೋಗ್ತಾ ಇದ್ದೀವಿ. ಅದು ಬರೀ ನಾವು ಮಾತ್ರ ಅಲ್ಲ, ಫುಲ್ ಫ್ರೆಂಡ್ಸ್ ಎಲ್ಲರೂ ಹೋಗ್ತಾ ಇದ್ದೀವಿ. ಎಲ್ಲಿಗಂತ ಗೊತ್ತಾಗಿರ್ಬೋದು ನಿಮಗೆ, ಸೂ ಫ್ರಮ್ ಸೋ ಮೂವಿಗೆ. ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೆ. ಸಿನಿಮಾರ್ಕ್ಗೆ ಬಂದಿದ್ದೀವಿ. ಸಡನ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಅದಿತಿದು ಫಸ್ಟ್ ಮೂವಿ ಅಮೇರಿಕಾದಲ್ಲಿ. ಹಾಯ್ ಧನ್ಯ. ಮೇಲೆ ಇಲ್ಲಿ ನಾನು ಇಬ್ರೇ ನೀವು ಬಂದಿದ್ದೀರಾ? ಇಲ್ಲಿಗೆ ಬಂದಿಲ್ಲ. ನ್ಯೂಲಿ ಮ್ಯಾರಿಡ್ ಕಪಲ್ ಎಲ್ಲೂ ಬರಲ್ಲ. You won't be rude to mom, so you never yell at mom. ಮೂವಿ ಸಖತ್ತಾಗಿರುತ್ತೆ. ನೀನು ಚೆನ್ನಾಗಿದೆ ಅಂದ್ರೆ ಪಕ್ಕ ಚೆನ್ನಾಗಿರುತ್ತೆ. ನರ ಮನುಷ್ಯ ಹೋದ್ಮೇಲೆ ಸ್ವೀಟು ಇರೋವರೆಗೂ ಆಸ್ತಿಕ್ ಫೈಟಿಂಗ್ ಕೆಳಗಿಂದ ಮಾಡಿ ಮೂವಿ ಕಾಮಿಡಿ ಎಲ್ಲ ಚೆನ್ನಾಗಿತ್ತು, ಅದು ಇಷ್ಟ ಆಯಿತು. ಆದರೆ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂತಂದರೆ ಹಾರರ್ ಕಾಮಿಡಿ ಅಂದರೆ ಇನ್ನೂ ಜಾಸ್ತಿ ನಗು ಇರುತ್ತೆ. ಮತ್ತು ರಿವ್ಯೂ ಎಲ್ಲ ನೋಡಿದ್ವಲ್ಲ ಟಿ ವಿನಲ್ಲಿ, ಹಂಗಿರುತ್ತೆ ಹೆಂಗಿರುತ್ತೆ ಅಂತೆಲ್ಲ ಅಂದ್ಕೊಂಡು ಬಂದಿದ್ವಿ. ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದಕ್ಕೆ ಹಂಗೆ ಅನಿಸ್ತು ಅನಿಸುತ್ತೆ. ಬಟ್ ನೋಡ್ಬೋದು, ಒನ್ ಟೈಮ್ ನೋಡ್ಬೋದು. ಒಂಥರ ಡಿಫ್ರೆಂಟಾಗಿದೆ ಅಂತ ಅನಿಸ್ತು ನಮಗೆ ಮೂವಿ. ಇಷ್ಟ ಆಯಿತು. ಬಟ್ ಮಕ್ಳಿಗೆಲ್ಲ ನಿದ್ದೆ ಕೂಡ ಬಂದ್ಬಿಟ್ಟಿತ್ತು ಅಷ್ಟೊತ್ತಿಗೆ. ಆ ಕಡೆ ಹೋದ್ರೆ
ಫಸ್ಟ್ ಯಾರು? ಅದಿತಿ. ಮೂವಿ ಇಷ್ಟ ಆಯ್ತಾ? ಓಕೆ, ಒಂದ್ಸಲ ಬಂದು ನೋಡ್ಬೋದು. ಒಂದ್ಸರಿ ನೋಡ್ಬೋದು. ನೆಕ್ಸ್ಟ್ ಕಾವ್ಯ, ಹಾನೆಸ್ಟ್ ರಿವ್ಯೂ. ಓಕೆ, ನೋಡ್ಬೋದು. ಎಷ್ಟೊಂದ್ ದಿನ ಆದ್ಮೇಲೆ ಒಂದ್ ಕನ್ನಡ ಮೂವಿ ಬಂದ್ವಿ, ನೋಡಿದ್ವಿ ಅನ್ನೋ ಲೆಕ್ಕ. ಹಾರರ್ ಕಾಮಿಡಿ ಇತ್ತಾ? ಹಾ, ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ನ ಮೀಟ್ ಮಾಡಿಲ್ಲ, ಎಕ್ಸಾಕ್ಟ್ಲಿ ಮೀಟ್ ಮಾಡಿಲ್ಲ, ಬಟ್ ಓಕೆ. ಧನ್ಯ ಟೈಮ್ ಬನ್ನಿ ಇಲ್ಲಿ ಎಸ್ಕೇಪ್ ಅವರು. ಮೂವಿ ಚೆನ್ನಾಗಿತ್ತು, ಇಷ್ಟ ಆಯ್ತು. ಅಂದ್ರೆ ನಾವು ಇನ್ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ವಿ. ಇವರು ಮುಂಚೆ ನಿಂತ್ಕೊಳ್ರಪ್ಪ. ಹೆಂಗಿತ್ತು ಮೂವಿ? ನಾನು ಏನೋ ಒಂದು ಸ್ವಲ್ಪ ಕಾಮಿಡಿ ಇದೆ, ಸ್ವಲ್ಪ ಹಾಲಿನ ಇರುತ್ತೆ ಅನ್ಕೊಂಡಿದ್ದೆ. ನೋಡಿದ್ರೆ ಫುಲ್ ಮೂವಿ ಅದು ಕಾಮಿಡಿನೇ ಇದೆ. ಅದು ಅದರಲ್ಲಿ ನಾನು ಎಲ್ಲ ಕ್ಯಾರೆಕ್ಟರ್ಸ್ ಇಷ್ಟ ಆಯ್ತು. ನಿಂಗೆ ಕನ್ನಡ ಬಂತ? ಫಸ್ಟ್ ಆಫ್ ಆಲ್ ಅದು ಅರ್ಥ ಆಯ್ತಾ? ಬಂತಾ? ನನಗೆ ಫುಲ್ ನೋಡಿದ್ರೆ ಚೆನ್ನಾಗಿ ಮಾತಾಡೋದು ಆದ್ಯಾ? ಅರ್ಥ ಆಯ್ತು. ಸೂಪರ್. ನಡೀರಿ ಹೋಗೋಣ. ನಿಂಗೇನು ಅನ್ಸ್ತಪ್ಪ? ಚೆನ್ನಾಗಿತ್ತಾ? ನಡೀರಿ. ನೋಡಿದಕ್ಕೆ ಚೆನ್ನಾಗಿತ್ತು. ಫೈನಲಿ ನೆಕ್ಸ್ಟ್ ಆ ವೀಕ್ ಪ್ಲಾನ್ ಮಾಡೋಣ, ಈ ವೀಕ್ ಪ್ಲಾನ್ ಮಾಡೋಣ, ಹೋಗ್ಬಿಟ್ಟು ಬನ್ನಿ. ಸಂತೋಷ. ಮೂವಿ ಎಂಜಾಯ್ ಮಾಡಿದ್ರಾ? ಬಾಯ್ ಧನ್ಯ. ರಿವ್ಯೂ ಕೊಡದೆ ಹೋಗ್ತಾ ಇದ್ದೀರಾ? ಹೆಂಗಿತ್ತು? ನಂದು ಒಳ್ಳೆ ನಿದ್ದೆ ಆಯ್ತು. ಸರಿ, ಇಲ್ಲಿದೆ ಕಾರ್, ನಾವು ಹಿಂಗೆ ಹೋಗ್ತೀವಿ. ನೀಟಾಗಿ ಬರಲ್ಲ. ನಂದ್ರಲ್ಲೇ ಬರ್ತಾನೆ. ಲಕ್ಷಣಿ ಏನು ಇಲ್ಲಲ್ವಾ? ಯೂಟ್ಯೂಬ್, ಇನ್ಸ್ಟಾಗ್ರಾಮ್ಗೆ ನಿನ್ನ ಸೆಲ್ಫಿ. ಮೂವಿ ಎಲ್ಲ ನೋಡಿಕೊಂಡು ಅವ್ರವ್ರ ಮನೆಗೆ ಹೋದ್ರು, ನಾವು ಮನೆಗೆ ಬರ್ತಾ ಇದ್ವಿ. ನಾವು ಸತೀಶ್ ಅವರು ಒಟ್ಟಿಗೆ ಹೋಗಿದ್ವಿ. ನಾವೆಲ್ಲರೂ ಇರೋದು ಒಂದೇ ಕಡೆ ಅಲ್ವಾ, ಹಾಗಾಗಿ ನೋಡ್ತಾ ಇರ್ಬೋದು 122 ಅರೈವಲ್ ಅಂತ ತೋರಿಸ್ತಾ ಇದ್ದೆ. ಮಧ್ಯರಾತ್ರಿ ಆಗಿತ್ತು ಮನೆಗೆ ಹೋಗೋಷ್ಟರಲ್ಲಿ. ಏನೂ ಕಾಣಿಸಲ್ಲ. ಓವರ್ 100 ಇರುತ್ತೆ, ಮತ್ತೆ ಕೌಂಟ್ ಮಾಡಿದ್ದೀನಿ ಅವತ್ತು. 100 ಮೇಲೆ ಇರುತ್ತೆ. ಹೌದು, ಕೌಂಟ್ ಮಾಡಿದ್ದೀನಿ. ಸೊ 216 ಎಲ್ಲ ಇತ್ತು. ಇದು ನೆಕ್ಸ್ಟ್ ದಿನ ಸಾಯಂಕಾಲ ನಮಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ನುಗ್ಗೆಕಾಯಿ ಬೇಳೆ ಸಾರು ಮಾಡಿದ್ದೀನಿ, ಅನ್ನ ಜೊತೆಗೆ ಇವತ್ತು ಪಕೋಡ ಮಾಡಿದ್ದೀನಿ. ಏನಕ್ಕಂತ ಅಂದರೆ ಯೂಶ್ವಲಿ ಫ್ರೈಡೇಸ್ ಅಂತಂದರೆ ನಮ್ಮ ಮನೇಲಿ ನಾನ್ ವೆಜ್ ಮಿಸ್ಸೇ ಆಗ್ತಿರ್ಲಿಲ್ಲ. ವೀಕೆಂಡ್ ಅಲ್ವಾ, ಅದು ಅಭ್ಯಾಸ ಅವ್ರಿಗೆ. ಸಂಡೇ ತಿಂದರೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಡೈಜೆಸ್ಟ್ ಆಗಲ್ಲ ಮಕ್ಕಳಿಗೆ ಅಂತ ಹೇಳಿ ಫ್ರೈಡೇ ಮಾಡೋದೇ ನಮ್ಮ ಮನೇಲಿ ಅಭ್ಯಾಸ, ಫ್ರೈಡೇ ಸಾಯಂಕಾಲ. ಸೊ ಹಾಗಾಗಿ ಇವತ್ತು ಪಕೋಡ ಮಾಡಿದ್ದೀನಿ. ಸಖತ್ತಾಗಿ ಬಂದಿದೆ, ಸೂಪರ್ ಕ್ರಿಸ್ಪಿಯಾಗಿ ಬಂದಿದೆ. ಏನು ಹಾಕಿಲ್ಲ, ತುಂಬ ಸಿಂಪಲ್ಲು. ಈರುಳ್ಳಿ ಗೊತ್ತಲ್ವ, ಸಣ್ಣಕ್ಕೆ ಸ್ಲೈಸ್ ಮಾಡಿ ಹಾಕಿದ್ದೆ, ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೆ, ಮತ್ತು ಹಸಿಮೆಣ್ಸಿನ್ಕಾಯಿ ಜಜ್ಜಿಬಿಟ್ಟು ಖಾರದ ಪುಡಿ, ಉಪ್ಪು, ಆಮೇಲೆ ಸ್ವಲ್ಪ ಸೋಂಪು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಅಕ್ಕಿ ಹಸಿಟ್ಟು ಮತ್ತು ಸ್ವಲ್ಪ ಕಡಲೆ ಹಿಟ್ಟು, ಇದಿಷ್ಟು ಹಾಕ್ಬಿಟ್ಟು ತುಂಬ ನೀರು ಕಮ್ಮಿ ಹಾಕಬೇಕು. ಈರುಳ್ಳಿನಲ್ಲಿ ಇರೋ ನೀರೇ ಸಾಕಾಗುತ್ತೆ, ಬಟ್ ಸ್ವಲ್ಪ ಒಂದು 2 ಸ್ಪೂನಷ್ಟು ನೀರು ಹಾಕ್ಬಿಟ್ಟು ಕಲಿಸ್ಕೊಂಡು ಮಾಡೋದು. ಗೊತ್ತಾಗ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ, ಸಾಕಾಗಿದೆ. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. 2 ತಿಂಗಳಾದಮೇಲೆ ಪೋಸ್ಟ್ ಮಾಡಿದ್ದು. ಬೇಜಾರಾಗಿದೆ ಯಾರಾದರೂ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.